ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೇಜಿ ಶಾಮು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಇವಾಗ ಮಾರ್ನಿಂಗ್ಗೆ ವ್ಲಾಗ್ ಮಾಡ್ತಿದ್ದೀನಿ. ಏನು ರೆಡಿ ಆಗಿಲ್ಲ, ಮುಖ ಕೂಡ ತೊಳೆದಿಲ್ಲ ಹೇಳ್ಬೇಕಂದ್ರೆ. ಇವಾಗೆ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ ಮಾಡೋದು. ಏನಪ್ಪ ಇವತ್ತು ಸ್ಪೆಷಲ್ ಅಂದರೆ ಮೋಕ್ಷಿತಾ ಬರ್ತ್ಡೇ. ಅದಕ್ಕೆ ವ್ಲಾಗ್ ಮಾಡೋಣ ಇವತ್ತು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಿದ್ದೀನಿ. ಮೋಕ್ಷಿತಾ ಆಲ್ರೆಡಿ ಆಟ ಆಡ್ತಿದ್ದಾಳೆ, ನಿದ್ದೆ ಇತ್ತು. ಅಡುಗೆ ಮಾಡ್ತಿದ್ದೀನಿ, ಟೊಮೊಟೊ ಬಾತ್ ಮಾಡ್ತಿದ್ದೀನಿ. ಅವ್ಳಿಗೆ ಹಸು ಆಗ್ತಿದೆಯಂತೆ. 9:30 10 o'clock ಆಗಿದೆ, ಟೈಮ್ ಲೇಟಾಗಿದ್ದೆ ಇವತ್ತು. ಅದಕ್ಕೆ ನೋಡೋಣ, ಇನ್ನು ಸ್ನಾನ ಮಾಡಿಸ್ಬೇಕು, ರೆಡಿ ಮಾಡಬೇಕು. ಅವಳು ಡ್ರೆಸ್ ಹಾಕಿ ರೆಡಿ ಹೆಂಗೆ ಮಾಡ್ತೀನಿ ಏನು ಅಂತೆಲ್ಲ ವೀಡಿಯೋಲ್ಲಿ ನೋಡಿಸ್ತೀನಿ. ಇವತ್ತು ಡೇ ಹೆಂಗಿರುತ್ತೆ ಅಂತ ಕೂಡ ನೋಡಿಸ್ತೀನಿ. ಕೀಪ್ ವಾಚಿಂಗ್ ಗೈಸ್. ನೋಡಿ, ಟೊಮೊಟೊ ಬಾತ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಟಿಫನ್ ತಿಂತಿದ್ದೀನಿ. ಈಗ ಟಿಫನ್ ಮಾಡ್ತಿದ್ದೀನಿ. ಟೈಮ್ ಬಂದು 11 ಗಂಟೆ ಆಗಿದೆ. ಮೋಕ್ಷಿದಾಗ ತಿನ್ನಿಸಿದ್ದಾಯ್ತು, ಅದೇನು ವೀಡಿಯೋ ಮಾಡಿಲ್ಲ ನಾನು. ಇವಾಗ ನಾನು ತಿಂದುಬಿಟ್ಟು ಇನ್ನು ಸ್ವಲ್ಪ ಕೆಲಸ ಇದೆ, ಕೆಲಸ ಎಲ್ಲ ಮುಗಿಸ್ಕೊಂಡು ಅವ್ಳಿಗೆ ಸ್ನಾನ ಮಾಡಿಸ್ಬೇಕು. ಮಾಡಿಸ್ಬಿಟ್ಟು ಅವ್ಳು ರೆಡಿ ಮಾಡೋವಾಗ ಸಿಗ್ತೀನಿ. ಮೋಕ್ಷಿತ ರೆಡಿ, ನಿದ್ದೆ ಬಂದುಬಿಟ್ಟಿದೆ. ಅವಳಿಗೆ ಸ್ನಾನ ಮಾಡಿಸಿದ್ದೆ, ಬಿಸಿ ಬಿಸಿ ಸ್ನಾನ. ರೆಡಿ ಆಗಿದ್ದಾಳೆ, ನಿದ್ದೆ ಬಂದುಬಿಟ್ಟಿದೆ ಅಂತೆ. ಮಲಗಿಸ್ಬಿಟ್ಟು ಆಮೇಲೆ ನೋಡಿಸ್ತೀನಿ. ಯಾಕೆ ಈಗ ತಾನೇ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಈ ಟೀ ಶರ್ಟು ನೋಡಿರೋರು ಗೊತ್ತಾಗುತ್ತೆ, ಚಿಕ್ಕಪೇಟೆ ಶಾಪಿಂಗ್ ಮಾಡಿರೋದು ಅಂತ ಹೇಳ್ಬಿಟ್ಟು. ಇದು ಮತ್ತು ಪ್ಯಾಂಟ್ ಬ್ಲ್ಯಾಕ್ ಕಲರ್ ಹಾಕಿದ್ದೀನಿ, ಮೀಶೋಲ್ಲಿ ತೊಗೊಂಡಿರೋದು. ಗೊತ್ತಾಗುತ್ತೆ. ಸಿಂಪಲಾಗಿ ರೆಡಿ ಆಗಿದ್ದೀನಿ. ನಾನೇನು ಜಾಸ್ತಿ ರೆಡಿಯಾಗಿ ಹೋಗಲ್ಲ, ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಇವತ್ತು ಅದೇನೋ ರೆಡಿ ಆಗಬೇಕಂತ. ಸಿಂಪಲಾಗಿ ಒಂದು ಟೀ ಶರ್ಟು, ಒಂದು ಪ್ಯಾಂಟ್ ಹಾಕ್ಕೊಂಡು ಸಿಂಪಲಾಗಿ ಲೈಟಾಗಿ ಮೇಕಪ್ ಹಾಕ್ಕೊಂಡು ರೆಡಿ ಆಗೋಣ ಅನ್ಕೊಂಡೆ. ಮೇಕಪ್ ಅಂದರೆ ಸ್ಕಿನ್ ಕೇರ್ ಮಾಡಿ ಒಂದು ಲೈಟಾಗಿ ಬೇಬಿ ಕ್ರೀಮ್ ಹಾಕಿ ಲಿಪ್ಸ್ಟಿಕ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ರೆಡಿ ಆದಮೇಲೆ ನೋಡಿಸ್ತೀನಿ. ನಾನು ರೆಡಿ ಆಗಿದ್ದೀನಿ. ಗೈಸ್, ಎಷ್ಟು ದೊಡ್ಡೋಳೆ ಹೋಗಿದ್ದಾಳು. ಮಿಮಿ ಬಾಯ್ ಬಾಯ್ ಬಾಯ್, ಹೋಗ್ತೀವಿ. ಅವಳು ಬಾಯ್ ಅಂದರೆ ಅರ್ಥ ಆಗುತ್ತಲ್ಲ. ನೀನು ಬರ್ತೀಯಾ? ನೀನು ಬರ್ತೀಯಾ? ಸರಿ, ಕರ್ಕೊಂಡು ಹೋಗ್ತೀನಿ, ಸುಮ್ಮನೆ ಇರು. ಆಗಲ್ಲ, ನನ್ನ ಗಾಡಿ ಕೂಸಲ್ಲ ನೀನು. ಅಲ್ಲಿ ನೋಡಲ್ಲಿ ಕರ್ಕೊಂಡು ಹೋಗೋಣ, ಡ್ಯಾಡಿ ಕಚ್ಬಿಡ್ತಾಳೆ. ಬರ್ಬೇಕಾ ನೀನು? ನೀನೇ ಬರ್ಬೇಕಾ? ಏನು ನೀನು ಇಲ್ಲೇ ಇರು, ಬಾಯ್. ಅವ್ರಿಗೆಲ್ಲ ಅರ್ಥ ಆಗುತ್ತಲ್ಲ. ಬತ್ತೀಯ ನೀನು? ಗೊತ್ತಾಳಂತವಳು. ಓ ಸರಿ ಸರಿ ಸರಿ, ಹೋಗೋಣ. ತೀಟ ಮಾಡಿಕೊಡ್ದು, ಸರಿನಾ? ಕಣ್ತೆಗಿವಾ, ಇವಾಗ ತಾನೇ ನಿದ್ದೆ ಎದ್ದಿದ್ದಾಳೆ. ಚೆನ್ನಾಗಿ ಬಿಸಿ ಬಿಸಿ ಸ್ನಾನ ಮಾಡಿ ರೆಡಿಯಾಗಿ ಮಲ್ಕೊಂಡು ಇವಾಗ ಎದ್ದಿದ್ದಾಳೆ ಇವಳು. ನಾವು ಒಂದು ಫೋಟೋ ಕೂಡ ತೆಕ್ಕೊಂಡಿಲ್ಲ. ಅದೇ ಆಯ್ತಾ ನಿದ್ದೆ? ನಿದ್ದೆ ಆಯ್ತಾ? ನಮ್ಮ ಮೋಕ್ಷಿತ ಡ್ರೆಸ್ ನೋಡಿ, ಸಿಂಪಲಾಗಿ ಮೆತ್ತಗಿರೋ ತೊಗೊಂಡಿದ್ದೀನಿ. ಸರಿ ಸರಿ, ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ನಾನು ಲಿಪ್ಸ್ಟಿಕ್ ಲೈಟಾಗಿ ಕಾಣಿಸ್ದೆ ಕ್ಯಾಮ್ರಲ್ಲಿ. ನಾನು ಲೈಟ್ ಅದು ನ್ಯೂಡ್ ಶೇಡ್ ಹಾಕಿದ್ದೀನಿ, ಅದಕ್ಕೆ ಸಾಕು. ಹಿಂಗೆ ಇರಲಿ, ಕರೆಕ್ಟಾಗಿದೆ. ಆಯ್ತು. ಅದೇನು ಕಂಗಂತೈತೆ. ಇದೇನಕ್ಕೆ ಹೋಗ್ಬೇಕಂತ ಇರೋದು ಇವಾಗ? ಕಾದು ಏಡ್ಲಕ್ಕೆ ಸುಳ್ಸು ದೇ.
ಇಲ್ಲಿ ನೋಡಿ ಬರ್ತಡೇ ಗರ್ಲು ಮ್ಯಾಗಿ ತಿನ್ನಕ್ಕೆ ರೆಡಿ ಆಗಿದ್ದಾಳೆ. ಇವ್ ನೋಡಿ ಗೊಬ್ಬಡಿತವನೆ. ಇಲ್ಲಿ ನೋಡಿ ಈ ಮಹಾರಾಣಿ. ಸುಬ್ಬನ್ ಕಳಿಸಿ ಕೇಕ್ ತರಿಸ್ದೆ, ನಾನು ಹೋಗ್ಲಿಲ್ಲ. ಸರಿ ನೀನೇ ತೊಗೊಂಬಂದ್ಬಿಡು ಅಂತೇಳ್ಬಿಟ್ಟು. ಇದು ಬಟರ್ ಸ್ಕಾಚು, ಐಸ್ ಕೇಕ್ ಅಲ್ಲ, ನಾರ್ಮಲ್ ಕೇಕೆ. ಐಸ್ ಕೇಕ್ ಈ ಕೋಲ್ಡ್ ಕ್ಲೈಮೇಟಲ್ಲಿ ತಿಂದರೆ ಕೋಲ್ಡ್ ಆಗುತ್ತೆ ಅಂತೇಳ್ಬಿಟ್ಟು ಇಲ್ಲಿ ಕೇಕ್ ಕಟ್ ಮಾಡಿದ್ದಾಯಿತು. ಕ್ಯಾಂಡಲ್ ಬ್ಲೋ ಮಾಡಿದ ವಿಡಿಯೋ ತೆಗ್ದಿಲ್ಲ ಮಲ್ಲಿಕಾ. ಇನ್ನೇನು ಮಾಡೋ, ಸರಿ ಓಕೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಫೋಟೋಸ್ ಸ್ವಲ್ಪ ತೆಕ್ಕೊಂಡ್ವಿ. ಎಲ್ಲರೂ ನಿಂತ್ಕೊಂಡು. ಮೋಕ್ಷಿತ ತಿನ್ನಲ್ವಲ್ಲ ಕೇಕು, ಅವಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ, ತಿನ್ನಲ್ಲ ಅವಳು ಕೇಕ್ನ. ಸರಿ ಅಂತೇಳ್ಬಿಟ್ಟು ಹಂಗೆ ಫೋಟೋಸ್ ತೆಗೆಸ್ಕೊಂಡ್ವಿ. ಸುಮ್ಮನೆ ಲೈಟಾಗಿ ಇಕ್ಕೊಬಿಟ್ಟು ಸ್ವಲ್ಪ ಫನ್ನಾಗಿ ನಡೀತು. ಇಲ್ಲೇ ಮನೆ ಪಕ್ಕದಲ್ಲಿರೋ ಸ್ವಲ್ಪ ಜನ ಕರೆದ್ವಿ. ಇಲ್ಲಿ ನೋಡಿ ನಮ್ಮ ಸ್ವೀಟಿ ಹೆಂಗೆ ನೆಗಿತಾ ಇದ್ದಾಳೆ, ಸೊ ಕ್ಯೂಟ್ ಅಲ್ವಾ. ಇಲ್ಲಿ ನೋಡಿ ನಮ್ಮ ಪುಡುಗನ ಹೆಂಗೆ ಫೋಸ್ ಕೊಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೆಕ್ಸ್ಟ್ ಸುಧಾ ಎಲ್ಲರಿಗೂ ಕೇಕ್ ಕೊಡ್ತಿದ್ದಾಳೆ. ಸುಧಾದೇ ಕೆಲಸ ಯಾವಾಗೂ ಕೇಕ್ ಕೊಡೋದು. ನನಗೆ ಬರಲ್ಲ, ಒಂದೊಂದು ದೊಡ್ಡದಾಗಿ ಕಟ್ ಮಾಡ್ತೀನಿ, ಒಂದೊಂದು ಚಿಕ್ಕದಾಗಿ ಕಟ್ ಮಾಡಿಬಿಡ್ತೀನಿ. ನಾನು ಸುಧಾಗೆ ಕೆಲಸ ಯಾವಾಗೂ. ಯಾರು ಬರ್ತಡೇ ಆದರೆ ಕೂಡ ಇಲ್ಲಿ ಶ್ರಾವಣಿ ಕೊಡ್ತಿದ್ದಾಳೆ ಎಲ್ಲರಿಗೂ. ನಾನು ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಇಲ್ಲಿ ಸುಬ್ಬು ಮೋಕ್ಷಿತ ನಿಂತ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಸ್ವೀಟಿ ನಿತ್ಯ ಕೇಕ್ ಕೊಟ್ಟಿರೋದನ್ನ ಎತ್ಕೊಂಡು ಇಸ್ಕಾಕ್ಬಿಟ್ಟಿದ್ದಾಳೆ ನೋಡಿ, ಕೈಯೆಲ್ಲ ಮಾಡ್ಕೊಂಬಿಟ್ಟಿದ್ದಾಳೆ. ಅದಕ್ಕೆ ನೀಟಾಗಿ ಒರೆಸ್ತಾ ಇರೋದು. ಅವಳು ಹೇಳ್ತಾ ಇದ್ದಾಳೆ ನನ್ನ ಫೇವ್ರೆಟ್ ಪಾರ್ಟೇ ನನ್ನ ಕಿತ್ತಾಕ್ಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು. ಎಷ್ಟು ನಾಟಿ ಇರ್ತಾರಲ್ವ ಇವಾಗೆಲ್ಲ ಮಕ್ಕಳು. ನೋಡಿ ಅವಳಿಗೆ 6 months ಅನಿಸುತ್ತೆ. ನೋಡಿ ಏನು ತೀಟೆ ಮಾಡ್ತಾಳೆ ಅಂದರೆ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀವಿ. ಎಲ್ಲರೂ ಕೇಕ್ ತಿಂತಾ ಇದ್ದೀವಿ. ನಾನು ತಿಂದೆ, ಟೇಸ್ಟ್ ಎಲ್ಲ ಓಕೆ, ಚೆನ್ನಾಗಿತ್ತು, ನಾಟ್ ಬ್ಯಾಡ್. ನಾನೇನು ಅಂದ್ಕೊಂಡೆ, ಅದು ಬಟರ್ ಸ್ಕಾಚ್ ಫ್ಲೇವರ್ ಕೂಡ ಚೆನ್ನಾಗಿತ್ತು ಕೇಕಲ್ಲಿ. ನೀಟಾಗಿ ಒರೆಸ್ತಾ ಇದ್ದಾಳೆ ಅವಳು. ಇಲ್ಲಿ ಸುಧಾ ಅವರ ಅತ್ತೆ ಅವರು ಕುತ್ಕೊಂಡು ತಿಂತಾ ಇದ್ದಾರೆ. ಇಲ್ಲಿ ಆಚೆ ನಮ್ಮ ಪುಂಡುಗನ್ ನೋಡಿ ಎಷ್ಟು ಡೀಸೆಂಟಾಗಿ ಕುತ್ಕೊಂಡು ತಿಂತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಅವ್ನು ಸ್ವಲ್ಪ ತಿನ್ನೋದು ಮತ್ತೆ ಕೊಟ್ಬಿಡ್ತಾಳೆ. ನಮ್ಮ ಮೋಕ್ಷಿತನ ಎತ್ಕೊಂಡು ತಿರುಗ್ತಾ ಇದ್ದಾರೆ ಸುಬ್ಬು. ಅವಳು ಕೇಕ್ ಕಟ್ ಮಾಡೋ ಟೈಮಲ್ಲಿ ಅಳ್ತಾ ಇರ್ತಾಳೆ. ಅದಕ್ಕೆ ಇಲ್ಲಿ ಸುಧಾ ಕೇಳ್ತಾ ಇದ್ದೀನಿ ಹೆಂಗಿದೆ ಕೇಕ್ ಅಂತ. ಸೂಪರಾಗಿದೆಯಂತೆ, ಚೆನ್ನಾಗಿದೆ ಅಂತೆ. ಎಲ್ಲರನ್ನೂ ಕೇಳ್ತಾ ಇದ್ದೀನಿ ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು. ಎಲ್ಲರಿಗೂ ಚೆನ್ನಾಗಿ ಇಷ್ಟ ಆಯಿತು ಕೇಕು, ಚೆನ್ನಾಗಿದೆಯಂತೆ. ನೆಕ್ಸ್ಟ್ ಇಲ್ಲಿ ಸುಧಾ ಮುದ್ದೆ ಮಾಡಿ ಚಿಕನ್ ಸಾಂಬಾರು ಮಾಡಿದರು ಎಲ್ಲರಿಗೂ ಡಿನ್ನರು. ಸರಿ ತಿನ್ನೋಣ ಅಂತ ಹೇಳ್ಬಿಟ್ಟು ಕುತ್ಕೊತಾ ಇದ್ದೀವಿ. ಆಲ್ರೆಡಿ ಇಕ್ಬಿಟ್ಟಿದ್ದಾಳೆ. ಪೊಂಡುಗನ ಇಷ್ಟ ಮಾಡ್ತಾನೆ ಯಾರ ಜೊತೆ ತಿಂತೀನಿ ಅಂತ ಹೇಳ್ಬಿಟ್ಟು ನನ್ನ ಜೊತೆನೇ ತಿಂದ. 2 ತುತ್ತು ಕೂಡ ತಿಂದಿಲ್ಲ ಅವ್ನು ಸರಿಯಾಗಿ. ನೆಕ್ಸ್ಟ್ ಇಲ್ಲಿ ತಿಂದಾದ್ಮೇಲೆ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದೀವಿ. ಪೊಂಡುಗನ ವೀಡಿಯೋಗೆ ನೋಡಿ ಫೋಸ್ ಎಲ್ಲ ಕೊಡ್ತಾನೆ, ಫೋಟೋಸ್ಗೆ ವೀಡಿಯೋಸ್ಗೆಲ್ಲ ಚೆನ್ನಾಗಿ ಫೋಸ್ ಕೊಡ್ತಾನೆ, ಅದೆಲ್ಲ ಚೆನ್ನಾಗಿ ಬರುತ್ತೆ. ಅಲ್ಲಿ ಮಲ್ಲಿಕಾ ಶ್ರಾವಣಿ ಕುತ್ಕೊಂಡಿದ್ದಾರೆ. ಎಲ್ಲರೂ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಸರಿ ಮತ್ತೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಬಂದ್ಬಿಟ್ಟು ಮನೆಗೆ ಬಂದ್ವಿ. ಮೋಕ್ಷಿತನ ಮಲಸಿನ ಅವಳಿಗೆ ಊಟ ಮಾಡಿಸ್ಬೇಕು. ಅಲ್ಲಿ ಸರಿಯಾಗಿ ತಿಂದಿಲ್ಲ ಅವಳು ಮುದ್ದೆನ. ನಾವು ತಿಂದ್ವಿ, ಡಿನ್ನರ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ಟೈಮ್ ಬಂದು 8:15. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದು ನಮ್ಮ ವಿಡಿಯೋನ ಲೈಕ್ ಮಾಡಿ. ನಮ್ಮ ಚಾನಲ್ ಈ ಥರ ವೀಡಿಯೋಸ್ ನೋಡ್ತಿರ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ನಾವು ವೀಡಿಯೋಸ್ ಹಾಕಿದ ತಕ್ಷಣ ನಿಮ್ಗೆ ಆ ಥರನೇ ಬರುತ್ತೆ. ಈ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗೈಸ್.